ಯಾವುದೇ ಅನುಮಾನ ಬೇಕಾಗಿಲ್ಲ. ಆದರೆ ಇವತ್ತು ನಮ್ಮ ಗಮನಕ್ಕೆ ಬಂದಿದ್ದು ಮಾನ್ಯ ಮುನಿಸ್ವಾಮಿ ಅವರು ಹೇಳಿದ್ರು ಈ ಸಮಸ್ಯೆ ಇಲ್ಲಿದೆ ಅಂತೇಳಿ. ಮತ್ತೆ ನಮ್ಮ ಆನಂದ್ ಅವರು ಕೂಡ ನಿನ್ನೆ ಮಾತಾಡಿದರು. ರಾಮಚಂದ್ರ ಗೌಡರು ಹಣ ಈ ರೀತಿ ಆಗಿದೆ, ನೀವೊಂದು ವಿಸಿಟ್ ಕೊಟ್ಟು ಹೋಗಬೇಕು ಅಂತ ಕೇಳಿದ್ರು. ಸೊ ಅದರಿಂದಾಗಿ ಈಗ ಸದನದಲ್ಲಿ ನಾವು ಪ್ರಸ್ತಾಪ ಮಾಡಬೇಕಂತಂದರೆ ನಾವು ಖುದ್ದು ಆ ಪ್ರದೇಶಕ್ಕೆ ಬಂದಿದ್ದರೆ ಮಾತ್ರ ನಮಗೆ ಅದು ಅರಿವಿರ್ತದೆ. ನಾಳೆ ಈಗ ನೀವು ಹೇಳಿದ್ದೀರಿ, ಇದನ್ನು ನಾನು ನಾಳೆ ನಿರರ್ಗಳವಾಗಿ ಅಲ್ಲಿ ಹೇಳ್ಬೋದು. ಇಲ್ಲ ಗೊತ್ತಿಲ್ಲ ಅಂತಂದ್ರೆ ನಾನು ಕೇಳಿ ಹೇಳ್ಬೇಕಾಗ್ತದೆ. ಆ ಪರಿಸ್ಥಿತಿ ಬೇಡ ಅಂತೇಳಿ ಇವತ್ತು ಬಂದಿದ್ದೇವೆ. ಇದನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಅವ್ರದ್ದೇನು ಜಾಗ ಇದೆಯೋ ಅವ್ರದ್ದು, ನಮ್ಮದೇನಿದೆಯೋ ನಮ್ಮದು. ಪೇಪರಲ್ಲಿ ಬಂದ ತಕ್ಷಣ ಆಸ್ತಿ ಅವ್ರದ್ದು ಆಗಕ್ಕೆ ಸಾಧ್ಯ ಇಲ್ಲ. ಇದನ್ನು ಒಂದು ಮಿಸ್ಟೇಕ್ ಆಗಿ ಬಂದಿದೆ ಅಂತ ತಿಳ್ಕೊಳ್ಳಿದ್ದೀವಿ. ಅದನ್ನು ಸರಿಪಡಿಸೋ ಕೆಲಸ ಸರ್ಕಾರದ್ದು, ಅದನ್ನು ಮಾಡಿಸೋಣ. ಆದ್ದರಿಂದಾಗಿ ಯಾವುದೇ ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೀವಿ. ಇವತ್ತು ಈಗಾಗಲೇ ಚಿಂತಾಮಣಿಯಲ್ಲೂ ಕೂಡ ಆಗಿತ್ತು. ಅವರು 60-70 ವರ್ಷದಿಂದ ಅಲ್ಲಿ ಬಂದು ನುಸುಳಿಲ್ಲ. ಈಗ ಬಂದು ಒಮ್ಮೆಲೆ ಕಾಂಪೌಂಡ್ ಹಾಕಿದ್ದಾರೆ. ಇದು ನೀವು ಹೇಳಿದ್ರಿ, ಈ ಊರಲ್ಲಿ ಒಂದು ಫ್ಯಾಮಿಲಿ ಕೂಡ ಅವರಿಲ್ಲ. ಆದರೆ ಅವ್ರಿಗೆ ಯಾಕೆ ಇಲ್ಲಿ ಬೇಕಾಗಿತ್ತು? ಎಲ್ಲಿಂದ ಬಂತು? ಯಾರು ಕೊಟ್ಟರು ಈ ಜಮೀನು ಅವ್ರಿಗೆ? ಇಂಥವೆಲ್ಲನೂ ಕೂಲಂಕುಷವಾಗಿ ನಾವು ಇದನ್ನು ಪರಿಶೀಲನೆ ಮಾಡಿಸಬೇಕಾಗ್ತದೆ. ಆ ಕಾರಣದಿಂದ ಖುದ್ದು ಬಂದು ನಾವು ಇವತ್ತು ತಮ್ಮೆಲ್ಲರ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದೇವೆ. ಇದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಸರ್, ಬಿಜೆಪಿ ಆಡಳಿತದಲ್ಲೇ ಇದಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತಿದೆ. 2019 ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಸೊ ಅವರ ಆಡಳಿತದಲ್ಲೇ ಈ ಒಂದು ಪಾಣಿ ನಮೂದಾಗಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಸಾರ್ವಜನಿಕ ನಡುವೆ ಇರ್ತಕ್ಕಂಥದ್ದು ಸರ್. ಬಿಜೆಪಿ ಅವಧಿಯಲ್ಲಿ ಯಾವ ಅಧಿಕಾರಿ ಮಾಡಿದಾರೋ ಅವ್ರನ್ನ ತಗೊಂಡು ಸಮುದ್ರಕ್ಕೆ ಹಾಕ್ತಾರೆ, ಅರಬ್ಬಿ ಸಮುದ್ರಕ್ಕೆ ಹಾಕ್ತಾರೆ. ಈ ಸರ್ಕಾರ ಮಾಡುತ್ತಾ? ಇದರಲ್ಲಿ ಮೆನ್ಷನ್ ಮಾಡೋದು ಯಾರು? ಅಧಿಕಾರಿಗಳು ತಾನೆ. ಹಾಗಾದ್ರೆ ಅಧಿಕಾರಿಗಳು ಮಾಡಿದ್ರೆ ಬಿಜೆಪಿ ಅವಧಿಯಲ್ಲೇ ಆಗಿರಲಿ, ಈ ಸರ್ಕಾರದ ಅವಧಿಯಲ್ಲೇ ಆಗಿರಲಿ, ಅವ್ರನ್ನೆಲ್ಲರನ್ನೂ ಕೂಡ ಜೈಲಿಗೆ ಹಾಕ್ಲಿ. ಮೊದಲು ಯಾರನ್ನ ಮಾಡಿರ್ಲಿ ಹೇಳಿ, ಯಾಕೆ ಮಾಡಿದ್ರು? ಯಾರು ಮಾಡಿದ್ರು ತಪ್ಪೇ. ನಮ್ಮ ಸರ್ಕಾರದಲ್ಲಿ ಆದೇಶ ಇದ್ರೆ ತೋರಿಸಿ. ಬಿಜೆಪಿ ಆದೇಶ ಮಾಡಿತ್ತು, ಅದಕ್ಕೆ ಮಾಡಿದೀವಿ ಅಂತ. ಇದು ಜಮೀರ್ ಅಹಮದ್ ದಿನ ಸಿದ್ದರಾಮಯ್ಯನವರ ಹೆಸರು ಹೇಳ್ತಿದಾರಲ್ಲ, ಅವ್ರ ಆದೇಶ ಅವ್ರಿಗೆ ಒಪ್ಪಿಸಿ ಅವರ ಸಲಹೆ ಮೇರೆಗೆ ಅವರ ಆಶೀರ್ವಾದ ಪಡೆದು ಮಾಡಿದಾರಂತೆ. ಅವರ ಅಲ್ಲಾನ ಆಶೀರ್ವಾದ ಇಲ್ಲ, ಅವ್ರಿಗೆ ಮುಲ್ಲಾನ ಆಶೀರ್ವಾದ ತಗೊಂಡ್ಬಂದಿದ್ದಾರೆ. 2019 ಸೀಮಾ ಅಂತ ತಹಸೀಲ್ದಾರ್ ಏನು ಶ್ರೀನಗರದಲ್ಲಿದ್ದರು, ಅವ್ರು ಮಾಡಿರತಕ್ಕಂಥ ಅವ್ರ ಕಮ್ಯುನಿಟಿಯಲ್ಲಿ ಅವ್ರ ಕಮ್ಯುನಿಟಿ ಬಗ್ಗೆ ಎಷ್ಟು ಪ್ರೀತಿ ಇರುತ್ತೆ ಅಂದರೆ, ಒಂದು DC ಅಕ್ರಮ್ ಪಾಷಾ ಅಂತ ಒಂದು ಕೋಲಾರಕ್ಕೆ ಬಂದ ಮೇಲೆ ಏನು ಮಾಡ್ತಾರೆ, ಯಾವುದೇ ತಾಲೂಕುಗಳಲ್ಲಿ ಆ ತಾಲೂಕು ದಂಡಾಧಿಕಾರಿಗಳು ಆ ಕಮ್ಯುನಿಟಿಯವ್ರು ಬಂದಾಗ ಜಮೀರ್ ಪಾಷಾ ಇದ್ದಾಗ ಒಂದಷ್ಟು ವರ್ಕ್ ಮಾಡಿದ್ರು, ಅಕ್ರಮ್ ಪಾಷಾ ಇದ್ದಾಗ ಒಂದಷ್ಟು ಮಾಡಿದ್ರು, ಸೀಮಾ ಇದ್ದಾಗ ಒಂದಷ್ಟು ಮಾಡಿದ್ರು, ಫಾತಿಮಾ ಇದ್ದಾಗ ಒಂದಷ್ಟು ಮಾಡಿದ್ರು, ಜಮೀರ್ ಅಹಮದ್ ಖಾನ್ ಬಂದಾಗ ಒಂದಷ್ಟು ಮಾಡಿದ್ರು, ಸಿದ್ದರಾಮುಲ್ಲಾ ಖಾನ್ ಬಂದಾಗ ಒಂದಷ್ಟು. ಈ ಲೆಕ್ಕಾಚಾರದಲ್ಲಿ ಅವ್ರದ್ದು ವಂಶ ಪರಂಪರೆ ಮಾಡಿಕೊಂಡು ಅಲ್ಲೇನು ಜವಾಹರ್ಲಾಲ್ ನೆಹರು ಕಾಲದಿಂದ ಅವ್ರ ತಾತ ಮುತ್ತಾದ ಕಾಲದಿಂದ ನಾವು ಹಿಸ್ಟ್ರಿ ತಿಳ್ಕೊಂಡ್ರೆ ಅವ್ರದ್ದೆಲ್ಲ ಅದೇ ಅಲ್ಲ ಹಿಸ್ಟ್ರಿ. ಆ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥವ್ರೆಲ್ಲ ಇದನ್ನು ಮಾಡ್ಕೊಂಬಂದಿದ್ದಾರೆ. ಅದನ್ನೆಲ್ಲ ಸರಿ ಮಾಡೋಂಥ ಕೆಲಸಗಳನ್ನ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ನಾವು ಚಲವಾದಿ ನಾರಾಯಣಸ್ವಾಮಣ್ಣವ್ರ ನೇತೃತ್ವದಲ್ಲಿ, ನಮ್ಮ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ, ಅಶೋಕಣ್ಣವ್ರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಾವು ಸುತ್ತಿ ನೋಡಿದ್ದೀರಿ. ನಮ್ಮ ಜನ ಇವತ್ತು ಎಚ್ಚೆತ್ಕೊಂಡಿದ್ದಾರೆ. ಮುಂದಿನ ದಿನ ನಮ್ಮನೆಗೂ ಬಂದು ನಮ್ಮದೇ ಭಾಗ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳೋದನ್ನ ತಪ್ಪಿಸ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಹೊರಗಡೆ ಬರಬೇಕು. ರಾಜಕಾರಣ ಚುನಾವಣೆ ಬಂದಾಗ ಈ ಗ್ಯಾರಂಟಿಗಳಿಗೆ ಮಾರು ಹೋಗದೆ ನಾವು ನ್ಯಾಯವಾಗಿರ್ತಕ್ಕಂಥವ್ರನ್ನ, ದೇಶ ಕಾಪಾಡೋವಂಥವ್ರನ್ನ, ಧರ್ಮ ಕಾಪಾಡೋಂಥವ್ರನ್ನ, ನಮ್ಮದನ್ನ ಉಳಿಸ್ಕೊಳ್ಳೋಂಥವ್ರನ್ನ, ಮಠ ಮನೆಗಳನ್ನ, ಮಂದಿರಗಳನ್ನ ಉಳಿಸ್ಕೊಳ್ಳೋಂಥವ್ರಿಗೆ ಓಟ್ ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತೀವಿ.